ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಪರಿಸರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಇಷ್ಟ ಆಯಿತು ವಿಡಿಯೋ ಅಂತಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಅಡಿಕೆ ಗೋಟನ್ನೆಲ್ಲ ಚೆನ್ನಾಗಿ ಆರೊಯ್ದಿದ್ವಿ, ಅಂದರೆ ಸಸಿ ಮಾಡೋಕ್ಕೆ. ಸಸಿ ಆಗಿತ್ತು ಇವಾಗ. ಅದನ್ನೆಲ್ಲನೂ ಮಳೆ ಬರಲಿ ಅಂತ ಇಷ್ಟು ದಿನ ಕಾದ್ವಿ. ಈ ಸತಿ ಮುಂಗಾರು ಮಳೆ ಅಂತೂ ಭಾಳ ತಡನೇ ಆಯಿತು ಅಂತಲೇ ಹೇಳ್ಬೋದು. ಹಂಗಾಗ್ಬಿಟ್ಟು ಇಷ್ಟಿಷ್ಟು ದೊಡ್ಡವಾಗಿದ್ದಾವೆ ನೋಡ್ರಿ. ಇಲ್ಲಿ ಅಡಿಕೆ ಸಸಿ ಇಷ್ಟು ದೊಡ್ಡವಾಗಿದ್ದಾವೆ. ನಾವಂತೂ ಇಷ್ಟು ವರ್ಷದಾಗ ಇಷ್ಟೊಂದು ದೊಡ್ಡವಾಗಿದ್ದಾವೆ ಹಾಕಿದ್ದು ಇದೇ ಫಸ್ಟ್ ಟೈಮು. ಭಾಳ ಕಷ್ಟ ಆಗ್ಬಿಡ್ತು ಹಾಕಿದ್ದಂತೂ. ಆ ಬೇರುಗಳು ಅಷ್ಟೇ ಸಖತ್ ಉದ್ದ ಬೇರು ಬಂದುಬಿಟ್ಟಿದ್ದಾವೆ. ಪಾಕಿಟ್ ಮಾಡೋಣ ಅಂದರೆ ಪಾಕಿಟ್ ಮಾಡಿ ಇಟ್ಟರೆ ಅದು ಸರಿ ಹೋಗಲ್ಲ, ಕಾಯಬೇಕು, ನೋಡಬೇಕು. ತೋಟದಾಗೆ ನಾವೇನು ಎನಿ ಟೈಮ್ ಇರಲ್ಲ, ಅದೊಂದು ಭಯ ಅನಿಸ್ಬಿಡ್ತು. ಹಂಗಾಗಿ ನೆಲಕ್ಕೆ ಹಾಕ್ತಾಯಿದ್ದೀವಿ. ಎಲ್ಲ ಬಲರಾಮ ಹೊಡೆದು ಬೇಸಾಯ ಹೊಡ್ಕೊಟ್ರು ನಮ್ಮ ಮನೆಯವರು. ಹಾಕನಂದರೆ ಈ ಥರ ಉದ್ದುದ್ದ ಬೇರು ಹೆಂಗೆ ಹಾಕ್ಬೇಕು ಅನ್ನೋದೇ ಗೊತ್ತಾಗ್ದಂಗೆ ಆಗ್ಬಿಡ್ತು. ಪ್ರತಿಯೊಂದು ಗಿಡಕ್ಕೂ ಸ್ವಲ್ಪ ಉದ್ದ ಗುಂಡಿ ಎಲ್ಲ ತೆಗಿಬೇಕು, ಹಾಕಬೇಕು. ಹಂಗಾಗಿ ನನಗಂತೂ ಪ್ರತಿ ವರ್ಷ ನಾನು ಯಾವಾಗಲೂ ಗೋಟ ಆರೋಯ್ದಾಗೆಲ್ಲ ನಾನೇ ಸಸಿ ಎಲ್ಲ ಹಾಕ್ತಿದ್ದು. ಈ ಸತಿ ಅಂತೂ ಭಾಳ ದೊಡ್ಡವಾಗ್ಬಿಟ್ಟು ನನಗಂತೂ ಸಖತ್ ಬೇಜಾರಾಗ್ತೈತೆ. ಹಾಕೋಕ್ಕೆ ಬರ್ತಿಲ್ಲ, ಹಂಗಾದ್ರೂ ಬಿಡೋಕ್ಕೂ ಆಗಂಗಿಲ್ಲ. ಹಂಗಾಗ್ಬಿಡ್ತು. ಮಳೆ ಬೇಗ ಬಂದಿದ್ರೆ ಈಗ ಒಂದು ತಿಂಗಳು ಮುಂಚೆನೇ ಹಾಕ್ಬಿಡ್ತಿದ್ವೋ ಏನೋ. ಮಳೆ ಅಂತೂ ಲೇಟ್ ಆಗೋಗ್ಬಿಡ್ತು. ಭಾಳ ಬೇಜಾರಾಗ್ತೈತೆ. ನೋಡಿದರೆ ಏನಪ್ಪ ಇವೇನು ಹೆಂಗಾಗ್ತವೆ ಅನ್ನೋದೇ ಒಂಥರ ಅನ್ನಿಸ್ಬಿಡ್ತೈತೆ. ಅಷ್ಟುದ್ದ ಬಂದುಬಿಟ್ಟಿದ್ದಾವೆ. ಇದು ನಮ್ಮ ಮಾವರ ಮನೆಯವು, ನಮ್ಮ ಅಕ್ಕರ ಮನೆಯವು ಕಂಠಾಪುರದಿಂದ. ಅವರು ಹಳೆ ಮರದವ ಗೋಟ್ ಕೊಟ್ಟಿದ್ರು. ಅವನ್ನ ಆರೊಯ್ದ್ವಿ. ಅವನ್ನ ಜನವರಿ ತಿಂಗ್ಳಾಗ ಆರೊಯ್ದ್ರೆ ಫೆಬ್ರವರಿ, ಮಾರ್ಚಿ, ಏಪ್ರಿಲ್ಲು, ಮೇ ಈ ಟೈಮಿಗೆ ಹಾಕ್ತಾಯಿದ್ವಿ ನೋಡ್ರಿ. 4 ತಿಂಗಳಿಗೆ ಇಷ್ಟು ಉದ್ದ ಬಂದಿದ್ದಾವೆ. ನಾವು ಯಾವಾಗಲೂ ಹಾಕ್ತಿದ್ವಲ್ಲ ಇಷ್ಟೊಂದು ಉದ್ದ ಏನು ಬರ್ತಿದ್ದಿಲ್ಲ. ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು 2-3 ಇಂಚ್ ಅಷ್ಟೇ ಮೊಳಕೆ ಬಂದಿರೋವು. ಆ ಟೈಮಿಗೆ ಹಾಕ್ಬಿಡ್ತಿದ್ವಿ. ಈಗ 2.5 ಇಂಚೆಲ್ಲ. ಈಗ ಎಷ್ಟು ಉದ್ದ ಅದಾವಂದರೆ ಒಂದು 2-3 ಗೇಣೆ ಅದಾವೆ ಒಂದೊಂದು ಗಿಡ. ಒಂದು 2 ಗೇಣು ಮೇಲೆ ಇದ್ದಾವೆ, ಅಷ್ಟು ಉದ್ದ ಇದ್ದಾವೆ. ಬೇರು ಹಂಗೆ ಉದ್ದ ಬಿಟ್ಬಿಟ್ಟಿದ್ದಾವೆ. ಹಾಗಾಗ್ಬಿಟ್ಟು ನಿನ್ನೆನೇ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ನಿನ್ನೆ ಪರಿಸರ ದಿನಾಚರಣೆ, ಆದರೂ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತೆಲ್ಲ ಗ್ರೀನ್ ಕಲರ್ ಡ್ರೆಸ್ಗಳು, ಗ್ರೀನ್ ಡ್ರೆಸ್ಸು ನೋಡ್ರಿ. ಇಲ್ಲಿ ಗ್ರೀನ್ ಡೇ. ಓ ಮಹಾಮಾಯನು ಗ್ರೀನ್ ಕಲರ್ ಡ್ರೆಸ್ಸು, ಓ ಮಜಯನು ಗ್ರೀನ್ ಕಲರ್ ಡ್ರೆಸ್ಸು. ಮೇಕಪ್ ರಾಜ ಮೇಕಪ್ ಮಾಡ್ಕೊತಾನೆ, ಬರೀ ಮೇಕಪ್. ಒಂದು ಅರ್ಧ ಗಂಟೆ ಮೇಕಪ್ಪು ಡೈಲಿ, ಒಂದು ಅರ್ಧ ಗಂಟೆ ಮೇಕಪ್ ಮಾಡ್ಕೊತಾನೆ. ನಾವು ನಮ್ಮ ಹೈಸ್ಕೂಲಾಗಿದ್ದಾಗ ಗ್ರೀನ್ ಡೇ ದಿನ ಗಿಡಗಳ್ನ ನೆಡೋದು. ಅದು ಗಿಡಗಳನ್ನ ನೆಟ್ಟು ಅದಕ್ಕೆ ನೀರು ಹಾಕಿ ಬೆಳೆಸ್ಬೇಕು. ನಮ್ಮದೇ ಗಿಡ ಅಂತ ನಾವು ಬೆಳೆಸ್ತಿದ್ವಿ. ಹೈಸ್ಕೂಲಾಗಿದ್ದಾಗ ಒಂದು ಗಿಡನ ನೆಟ್ಟು ಅದಕ್ಕೆ ನೀರು ಒಯ್ತಿದ್ವಿ ದಿನ. ಅದು ನಮ್ಮ ಗಿಡ ಅಂತ ನಾವು ಅದನ್ನು ಚೆನ್ನಾಗಿ ಬೆಳೆಸಿದ್ವಿ. ನಾನು ಇವಾಗ ದೊಡ್ಡಗಟ್ಟದಾಗ ಆ ಕಡೆ ಅಷ್ಟು ಎಲ್ಲರೂ ಹೋದರೆ ರೋಡಾಗ ಮರ ನೋಡ್ತೀನಿ. ಮರ ನೋಡಿದಾಗಂತ ನನಗೆ ಭಾಳ ಖುಷಿಯಾಗೋದು ಏನಪ್ಪ ಅಂದರೆ ನಾವು ಹಾಕಿ ಬೆಳೆಸಿದ್ದು ಅಂತಂದರೆ ತಂದಿರ್ತಾರೆ ಮೇಷ್ಟ್ರು, ತರಿಸಿರ್ತಾರೆ ಗಿಡನ. ಎಲ್ಲರೂ ಒಂದೊಂದು ಗಿಡ ನೆಡ್ರಿ ಅಂತ 2-3 ಜನ ಸೇರಿ ಒಂದು ಗಿಡ ನೆಡೋದು, ಅದಕ್ಕೆ ನೀರು ಹಾಕೋದು. ಈ ಥರ ಇತ್ತು. ಆ ಮರ ಸಖತ್ ದೊಡ್ಡದಾಗ್ಬಿಟ್ಟಿದೆ. ನಾವು ಮೊನ್ನೆಯಿಂದ ನಾನು ಆ ಕಡೆಯಿಂದ ಹೋದೆ, ಪಾಪೇನಹಳ್ಳಿಗೆ ಹೋದಾಗ ಅಲ್ಲಷ್ಟು ಬಂದ್ವಿ. ಆ ಮರ ನೋಡಿ ನನಗೆ ಭಾಳ ಖುಷಿ ಆಗ್ಬಿಡ್ತು. ನಾವು ಬೆಳೆಸಿದ ಮರ, ನಾವು ನೀರು ಹಾಕಿದ ಮರ. ಒಂದು 3 ವರ್ಷ ಇದ್ದು ಅಷ್ಟೇ. ಆದ್ರೂ ಅವ ನೀರು ಹಾಕಿದ್ವಲ್ಲ, ಆ ಗಿಡ ಹಾಕಿ ನೀರು ಹಾಕಿದ್ವಲ್ಲ. ನಮ್ಮ ಮರ ನಮ್ಮ ಗಿಡ ಅಂತ ಬೆಳೆಸಿದ್ವಿ. ನಾವು ಸ್ಕೂಲಾಗಿ ಕೂತ್ಕೊಂಡಾಗ ಅದು ದೊಡ್ಡದಾದಾಗ ಅದನ್ನ ಎಳ್ಳಕ್ಕೆ ಕೂತ್ಕೊಳಕ್ಕೆ ಯಾರನ್ನೂ ಬಿಡ್ತಾನೆ ಇರಲಿಲ್ಲ. ನಮ್ಮ ಮರ ಇದು ಅಂತಿದ್ವಿ. 3 ವರ್ಷ ಇದ್ದಿದ್ದಲ್ಲ ಹೈಸ್ಕೂಲಾಗೆ. ಈಗ ನಾನು ಆ ಕಡೆ ರೋಡಾಗೆ, ದೊಡ್ಡಗಟ್ಟದ ರೋಡಾಗೆ ಎಲ್ಲರೂ ಹೋದರೆ ಆ ಕಡೆ ಅಷ್ಟು ನೋಡ್ಕೊಂತ ಹೋಗ್ತೀನಿ. ಮರ ಅಂತೂ ಸಖತ್ ದೊಡ್ಡದಾಯ್ತು. ಇಷ್ಟು ಜನಕ್ಕೆ ನೆರಳು ಕೊಡುತ್ತೆ ಅಂದರೆ ಎಲ್ಲರೂ ಹಾಕಿ ಬೆಳೆಸಿ ದೊಡ್ಡ ಮರಗಳಾಯ್ದಾವೆ ಇವಾಗ. ನಾವು ಹೈಸ್ಕೂಲಾಗಿದ್ದಾಗ ಸಣ್ಣ ಗಿಡಗಳು ಹಾಕಿ ಬೆಳೆಸಿದ್ವಿ. ಅಶೋಕ ಟ್ರೀ ಮಾತ್ರ ಇದ್ವು ಅಷ್ಟೇ ದೊಡ್ಡಕ್ಕೆ. ಈ ಕಡೆ ಎಲ್ಲ ಅಂದರೆ ರೋಡ್ ಸೈಡು, ಆಮೇಲೆ ಆ ಕಡೆ ಮಧ್ಯಭಾಗದಲ್ಲಿ ಇದಾವಲ್ಲ ಮತ್ತು ದೊಡ್ಡ ಮರ ಹೈಸ್ಕೂಲಾಗೆ. ಅವೆಲ್ಲ ನಾವು ಹೈಸ್ಕೂಲು ಟೈಮಲ್ಲಿ ಎಲ್ಲರೂ ಮಕ್ಕಳುಗಳು 3 ಜನ 4 ಜನ ಸ್ಟೂಡೆಂಟ್ಸು ಸೇರಿ ಒಂದೊಂದು ಗಿಡ ನೆಟ್ಟು ಅವಕ್ಕೆ ನೀರು ಹಾಕಿ ಬೆಳೆಸಿದಂಥ ಮರಗಳು. ಇವಾಗ ಹೈಸ್ಕೂಲರ್ ಯಾರೇ ನೋಡ್ತಿದ್ರಿ ವಿಡಿಯೋನ ನೋಡಿದರೆ ನನಗಂತೂ ಭಾಳ ಖುಷಿ ಅನ್ಸುತ್ತೆ. ಇವಾಗೆಲ್ಲ ಎಷ್ಟೊಂದು ಜನಕ್ಕೆ ನೆರಳು ಕೊಡುತ್ತೇವೆ. ದೊಡ್ಡ ಮರಗಳಾಗಿದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ಓದೋದು ಒಂಥರ ಖುಷಿ ಇರುತ್ತೆ. ಯಾಕೆ ಅಂತಂದರೆ
ಕಸ ಆರಿಸೋದು, ಆ ಎಲೆಗಳೆಲ್ಲ ಬಿದ್ದಿತ್ತವಲ್ಲ ಅವನ್ನೆಲ್ಲ ಆರಿಸ್ತಾರೆ ಮೇಷ್ಟ್ರುಗಳು. ಕಸ ಆರ್ಸಕ್ಕೆ ಬಿಡ್ತಾರೆ. ಅವಾಗ ಆ ಎಲೆಗಳ್ನೆಲ್ಲ ನಾವೇ ಕ್ಲೀನ್ ಮಾಡಬೇಕು. ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಆ ಎಲೆ ಎಲ್ಲ ಆರಿಸೋದು ಅದೆಲ್ಲ ಕೆಲಸ ಮಾಡ್ತಿದ್ವಿ ನಾವು. ನಮ್ಮ ಗಿಡ ಅಂತ ಹೇಳಿ ಆ ಗಿಡ ಎಲ್ಲ ಸಾಕಿ ಅವಕ್ಕೆಲ್ಲ ನೀರು ಒಯ್ದು ಬೆಳೆಸಿದ್ವಿ. ದೊಡ್ಡ ದೊಡ್ಡ ಮರ ಆಗಿದ್ದಾವೆ ಎಲ್ಲ ಹೂವೆ. ನನಗೆ ಮಾತ್ರ ನಾವು ಹಾಕಿದ ಗಿಡ ನೀರು ಹಾಕ್ತಿದ್ವಲ್ಲ ಅದು ನೆನಪೈತೆ. ಅದನ್ನ ನಾನು ನೋಡ್ಕೊಂಡಲೇ ಬರೋದೇ ಇಲ್ಲ. ಆ ಕಡೆ ಹೋದ್ರೆ ಅದನ್ನ ನೋಡ್ಕೊಂತಾನೆ ಬರ್ತೀನಿ. ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ಹೈಸ್ಕೂಲ್ ಲೆವೆಲ್ಲಾಗೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ವಿ, ಖುಷಿ ಅನಿಸುತ್ತೆ. ಅದಕ್ಕೆ ಇವತ್ತು ಇವ್ರದ್ದು ಗ್ರೀನ್ ಡೇ, ಪರಿಸರ ದಿನಾಚರಣೆ ಇರೋದ್ರಿಂದ ಇವ್ರಿಗೆ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಬರಕ್ಕೆ ಮೇಷ್ಟ್ರು ಹೇಳಿದ್ದಾರೆ, ಮಿಸ್ಗಳು. ಅದಕ್ಕೆ ಸ್ವಲ್ಪ ಗ್ರೀನ್ ರಿಲೇಟೆಡ್, ಫುಲ್ ಗ್ರೀನ್ ಇಲ್ಲ ಇದು, ಪರವಾಗಿಲ್ಲ ಅನ್ನೋದು ಐತೆ ಗ್ರೀನ್ ಚೂರು. ಇವನ್ ಡ್ರೆಸ್ ಅಂತ ಟೀ ಶರ್ಟು ಸಖತ್ ಗ್ರೀನ್, ಕರೆಕ್ಟಾಗಿ ಗ್ರೀನ್ ಕಲರ್ ಟೀ ಶರ್ಟ್ ಸಿಕ್ತಿ ಇವನಿಗೆ. ಪ್ಯಾಂಟ್ ಮಾತ್ರ ಸ್ವಲ್ಪ ವೈಟು. ಅವ್ನು ಗ್ರೀನ್ ಕಲರ್ ಪ್ಯಾಂಟೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದ. ನಾನು ಹೇಳಿದೆ ಎಲ್ಲರೂ ಹಾಕ್ಯಂಡು ಬರಲ್ಲ ಕಣಪ್ಪ, ಎಷ್ಟೋ ಜನ ಇರಲ್ಲ, ಎಲ್ಲರಿಗೂ ಗ್ರೀನ್ ಕಲರವೇ ಇರಲ್ಲ ಅಂತ. ನೆಕ್ಸ್ಟ್ ಇಯರ್ ನನಗೆ ಗ್ರೀನ್ ಕಲರ್ ಪ್ಯಾಂಟು ಗ್ರೀನ್ ಕಲರ್ ಟೀ ಶರ್ಟೇ ಕೊಡಿಸ್ಬೇಕು ಅಂತ ಹೇಳ್ತಾನೆ. ಒಂದಿನ ಹಾಕೊಂಬುದೋಗೋಕ್ಕೆ ಅದೇ ಥರ ಕೊಡಿಸ್ಬೇಕಂತೆ. ಇನ್ನೇನೋ ನಾವು ತಂದರೆ ಯಾವಾಗ ಬೇಕು ಅವಾಗ ಹಾಕ್ಕಂತಾರೆ. ನೋಡೋಣ ಅಂತ ಹೇಳ್ದೆ, ಸಮಾಧಾನ ಮಾಡಿದೆ. ಇಷ್ಟೊತ್ತು ಹೊತ್ಕೊಂತ ಕೂತ್ಕೊಂಡಾನೆ, ನನಗೆ ಗ್ರೀನ್ ಕಲರ್ ಟೀ ಶರ್ಟೇ ಬೇಕು, ಗ್ರೀನ್ ಕಲರ್ ಪ್ಯಾಂಟೇ ಬೇಕು ಅಂತ. ಇವಳು ನೋಡಿ ಸ್ಟೈಲ್. ಜಗತ್ತಾಗ ಎಲ್ಲಾರ್ದು ಒಂದು ಚಿಂತೆ ಆದರೆ ನಮ್ಮದು ಒಂದು ಚಿಂತೆ. ಇವಳು ಬಿಚ್ಚೋಳ ಗೌರಮ್ಮ ಅದೆಂಥದ್ದು ನಮ್ಮ ಹೈಸ್ಕೂಲಾಗಿದ್ದಾಗ ನಾಗೇಶಪ್ಪ ಪ್ರಿನ್ಸಿಪಲ್ ಹೇಳಾರಲ್ಲ, ಗುಂಡು ಗೌರಮ್ಮನಂಗೆ ಬಂದಿರಾ, ಬಿಚ್ಚೋಳ ಗೌರಮ್ಮನಂಗೆ ಬಂದಿರಾ, ಬಳೆ ಹಾಕ್ಯಂದಂಗೆ ಹಣೆ ಕುಂಕುಮ ಇಟ್ಕೊಂಡಂಗೆ ಹಂಗೆ ಬಂದುಬಿಟ್ರೆ ಸಾಕು ಸರಿಯಾಗಿ ಒದ್ಬಿಡೋರು ಅವ್ರು ನಾಗೇಶಪ್ಪ ಸರು. ಮೊನ್ನೆ ನಾವು ಇಲ್ಲಿ ನಮ್ಮ ಹೊಸದುರ್ಗದಾಗ ಎಲ್ಲ ಕಡೆ ದೊಡ್ಡ ದೊಡ್ಡಕ್ಕೆಲ್ಲ ಬ್ಯಾನರ್ ಅಂಟಿಸಿದ್ರಪ್ಪ. ನಾಗೇಶಪ್ಪ ಅವರು ಏನೋ ಸಾಧನೆ ಮಾಡಿದ್ದಾರೆ, ಅದು ಏನು ಅಂತ ಗೊತ್ತಾಗಲಿಲ್ಲ ನನಗೆ. ನೋಡಿದೆ, ನನಗಂತೂ ನಮ್ಮ ಪ್ರಿನ್ಸಿಪಲ್ ಅಂತ ಸಖತ್ ಖುಷಿ ಆಯಿತು. ಅದೇನು ಅಂತ ನನಗೆ ಕ್ಲೀನಾಗಿ ಗೊತ್ತಾಗಲಿಲ್ಲ. ಏನೋ ಅಭಿನಂದನೆಗಳು ಅವ್ರಿಗೆ ಅಂತೇಳಿ. ಏನು ರಿಟೈರ್ಡ್ ಆಯಿತು ಅಂತಲೇ ಏನೋ ಗೊತ್ತಾಗಲಿಲ್ಲ ನನಗೆ. ಏನೋ ಸಾಧನೆ ಮಾಡಿದ್ದಾರೆ ಅಥವಾ ರಿಟೈರ್ಡ್ ಆಯಿತು ಏನೋ. ಅದು ನಾಗೇಶಪ್ಪ ಸರ್ ಅಂತ ಹಾಕಿದ್ರು. ರಿಟೈರ್ಡ್ ಆಗಿರ್ಬೇಕು ಸಾಮಾನ್ಯ ಅನಿಸುತ್ತೆ. ಈಕೆ ನೋಡಿ ಇಲ್ಲಿ ವೈಟಿ ಬ್ಯೂಟಿ ಏನೋ ಮಾತಾಡ್ತಾಳೆ ಪಾಪ. ಮರಗಳನ್ನು ಇಬ್ರು ಹೇಳ್ಬೇಕು ಒಂದೇ ಸತಿ ಹೇಳ್ಬೇಕು. ಮರಗಳನ್ನು ಬೆಳೆಸಿ ಕಾಡನ್ನು ಉಳಿಸಿ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಪರಿಸರ ದಿನಾಚರಣೆಯ ಕೆಲಸ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ಈ ವಿಡಿಯೋನ, ನಿನ್ನೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ತೋಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ಕೆಲಸ ಮಾಡಿ ಅದು ಬರೋದಕ್ಕೆ ಟೈಮ್ ಆಗಿಬಿಡ್ತು. ಹಾಗಾಗಿ ಭಾಳ ಲೇಟ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಳೆ ಬಂದಿರೋದ್ರಿಂದ ನಮಗೆ ಎಷ್ಟು ಖುಷಿಯಾಗಿತ್ತೋ, ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಖುಷಿ ಐತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ. ಇಲ್ಲೆಲ್ಲ ಹಚ್ಚ ಹಸ್ರಾಗ್ಬಿಟ್ಟೈತೆ. ಹುಲ್ಲಂತೂ ಚೆನ್ನಾಗಿ ಚಿಗುರಿದ್ಕೆ ದನ ಕರುಗಳಂತೂ ಖುಷಿಯಾಗಿ ಹುಲ್ಲು ತಿಂತದವೆ. ನೋಡಿರೋ ಒಂಥರ ಖುಷಿ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಮಳೆಗಾಲನೂ ಬೇಕು, ಬೇಸಿಗೆ ಕಾಲನೂ ಬೇಕು, ಚಳಿಗಾಲನೂ ಎಲ್ಲ ಇದ್ರೇ ಒಂದು ವಾತಾವರಣ ಅಂತ ಅನ್ನಿಸ್ಕೊಳ್ಳೋದು. ಹಾಗಾಗ್ಬಿಟ್ಟು ಈ ಹಚ್ಚ ಹಸುರಿನ ಒಂದು ವಿಡಿಯೋ ನೋಡ್ಕೊಳ್ತ ಮತ್ತೊಂದು ಸಲ ಪರಿಸರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಹೈಸ್ಕೂಲ್ ದಿನಗಳನ್ನ ಸಹ ನಾನು ನೆನಪು ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ನಿಮ್ಮ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು.